ಇವತ್ತಿನ ರೆಸಿಪಿ ರವಾ ಇಡ್ಲಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಕಿಚನ್ ರೆಸಿಪೀಸ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ರವಾ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಸಿಪ್ಪೆ ಸಮೇತ ಇರುವಂತಹ ಉದ್ದಿನಬೇಳೆನ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ತೋರಿಸ್ತಾ ಇರುವಂತಹ ಕಪ್ಪಲ್ಲಿ 1 ಕಪ್ ಉದ್ದಿನಬೇಳೆನ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇದನ್ನು 2 ಸರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು 7 to 8 hours ಇದನ್ನು ನೆನೆಯಲು ಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ನಾನು ಮಾರ್ನಿಂಗ್ 11 o'clockಗೆ ನೆನೆ ಹಾಕಿದ್ದೆ. ಇವಾಗ ಟೈಮ್ 6 o'clock. ಕಂಪ್ಲೀಟಾಗಿ 7 hours ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಸಿಪ್ಪೆ ಇರುವಂತಹ ಉದ್ದಿನಬೇಳೆನ ತಗೊಂಡಿರೋದ್ರಿಂದ ನಾನಿಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಸಣ್ಣದಾಗಿ ಆಗೋ ಹಾಗೆ ಮಿಕ್ಸಿನ ಮಾಡ್ಕೋಬೇಕು. ನೋಡಿ, ಇದಿವಾಗ ರೆಡಿಯಾಗಿದೆ. ಇವಾಗ ಒಂದು ಸಪ್ರೇಟ್ ಪಾತ್ರೆನ ತಗೊಂಡು ನಾನಿಲ್ಲಿ ತೋರಿಸ್ತಾ ಇರುವಂತಹ ಕಪ್ಪಿನ ಅಳತೆಯಲ್ಲಿ 2.5 ಕಪ್ಪಿನಷ್ಟು ಇಡ್ಲಿ ರವೆನ ಹಾಕೋತಾ ಇದ್ದೀನಿ. ಅಲ್ಲಿ ಉದ್ದಿನಬೇಳೆನ ಅದೇ ಕಪ್ಪಲ್ಲಿ 1 ಕಪ್ಪನ್ನು ಹಾಕ್ಕೊಂಡಿದ್ದೆ. ಇಲ್ಲಿ ರವೆನ 2.5 ಕಪ್ಪಿನಷ್ಟು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ರವೆಗೆ ಮಿಕ್ಸಿ ಮಾಡ್ಕೊಂಡಂತಹ ಉದ್ದಿನಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಉದ್ದಿನಬೇಳೆ ಹಿಟ್ಟು ಹಾಗೆ ರವೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ತೆಳುವಾಗೇ ಇರಬೇಕು. ಸ್ವಲ್ಪ ತೆಳುವಾಗೇ ಇದ್ರೇ ರವೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನಿಲ್ಲಿ ತೋರಿಸ್ತಾ ಇರುವಂತಹ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಪಾತ್ರೆಯಲ್ಲಿ ಸೈಡಲ್ಲೆಲ್ಲ ಹತ್ತಿರೋದನ್ನು ಮಧ್ಯದಲ್ಲಿ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ರಾತ್ರಿ ಪೂರ್ತಿ ನೆನೆಯಲು ಬಿಡ್ತಾ ಇದ್ದೀನಿ. ನೋಡಿ, ಇದು ಮರುದಿನ ಬೆಳಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಡ್ಲಿನ ಮಾಡ್ಕೋಬೇಕಲ್ವಾ, ಅದಕ್ಕೆ ಇಡ್ಲಿ ಪಾತ್ರೆನ ತಗೊಂಡು ಎಲ್ಲ ಪ್ಲೇಟಿಗೂ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲ ಪ್ಲೇಟುಗಳನ್ನು ಇಟ್ಟು ಕ್ಯಾಪನ್ನು ಮುಚ್ತಾ ಇದ್ದೀನಿ. ಕ್ಯಾಪನ್ನು ಮುಚ್ಚಿ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಬೇಯಲು ಇಡ್ತಾ ಇದ್ದೀನಿ. ಇದಿವಾಗ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಪಾತ್ರೆಯಲ್ಲಿರೋ ಪ್ಲೇಟ್ಗಳನ್ನೆಲ್ಲ ಕೆಳಗಡೆ ತೆಗೆದು ಸ್ವಲ್ಪ ಹಾರಲು ಬಿಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಬಿಸಿ ಬಿಸಿ ಇಡ್ಲಿ ಹಾಗೆ ಚಟ್ನಿನ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಅದ್ರ ಮಜಾನೇ ಬೇರೆ. ಇಲ್ಲಿ ನೋಡಿ, ಇಡ್ಲಿ ಎಷ್ಟು ಮೆತ್ತಗೆ ಎಷ್ಟು ಸಖತ್ತಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ಕೂಡ ಮನೇಲಿ ಈ ರೀತಿ ಇಡ್ಲಿನ ಮಾಡ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿರುತ್ತೆ. ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.